ಹೇ ಗೈಸ್, ರೀಸೆಂಟಾಗಿ ಸ್ವಲ್ಪ ದಿನಗಳಿಂದ ದೇಶದಲ್ಲಿ ಒಂದು ಹೊಸ ವಿಚಾರ ಶುರುವಾಗಿದೆ. ಅದೇ ಇಂಡಿಯಾ ವರ್ಸಸ್ ಭಾರತ್. ಎಲ್ಲೋ ಒಂದು ಕಡೆ ಕೇಳಿರ್ತೀರ, ಇಂಡಿಯಾ ಅಂತ ಇರೋ ಹೆಸರನ್ನ ಭಾರತ್ ಅಂತ ಚೇಂಜ್ ಮಾಡಬೇಕು ಅನ್ನೋ ಚರ್ಚೆ ನಡೀತಿರೋದನ್ನ. ಇದನ್ನ ಕೇಳಿ ನಿಮಗೆ ಏನು ಅನಿಸಿದೆ? ಕೆಲವ್ರಿಗೆ ಅನಿಸಿರುತ್ತೆ, ಹೌದು ಭಾರತ್ ಅನ್ನೋ ನೇಮೇ ಇರಲಿ ಚೆನ್ನಾಗಿದೆ ಅಂತ. ಇನ್ನು ಕೆಲವ್ರಿಗೆ ಇಷ್ಟು ವರ್ಷದಿಂದ ಇಂಡಿಯಾ ಅಂತ ಇತ್ತಲ್ವಾ, ಇವಾಗ ಯಾಕೆ ಸಡನ್ ಆಗಿ ಚೇಂಜ್, ಏನು ಅವಶ್ಯಕತೆ ಇತ್ತು ಅಂತ ಅನ್ಸಿರುತ್ತೆ. ಆದ್ರೆ ನಾವು ಈ ವಿಡಿಯೋದಲ್ಲಿ ಈ ಚರ್ಚೆ ಶುರು ಆಗೋಕೆ ಕಾರಣ ಏನು ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಟಾಪಿಕ್ ಸ್ವಲ್ಪ ಹಳೆದೆ, ಬಟ್ ನಾನು ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಪಾಯಿಂಟ್ ಟು ಪಾಯಿಂಟ್ ಡೀಟೇಲ್ಸ್ ಕೊಡಬೇಕು ಅಂತ ಸ್ವಲ್ಪ ಟೈಮ್ ತಗೊಂಡೆ. ಈ ವಿಡಿಯೋದಲ್ಲಿ ನಾನು ಹೇಳೋದನ್ನ ಕಂಪ್ಲೀಟ್ ಆಗಿ ಕೇಳಿ ಆಮೇಲೆ ನಿಮ್ಮ ಒಪಿನಿಯನ್ ತಿಳಿಸಿ. ಸೆಪ್ಟೆಂಬರ್ 5ರಂದು ಟೈಮ್ಸ್ ನಾವು ರಿಪೋರ್ಟ್ ಮಾಡಿದ್ರು, ಮೋದಿ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಒಂದು ಹೊಸ ರೆಸಲ್ಯೂಷನ್ ನ ತಗೊಂಡ್ ಬರ್ತಿದ್ದಾರೆ ಅಂತ. ಅದೇ ಇಂಡಿಯಾ ಅನ್ನೋ ನೇಮ್ ನ ಭಾರತ್ ನೇಮ್ ಇಂದ ರಿಪ್ಲೇಸ್ ಮಾಡೋದು. ಇಂಡಿಯಾ ನೇಮ್ ನ ಭಾರತ್ ಅನ್ನೋ ನೇಮ್ ಇಂದ ರಿಪ್ಲೇಸ್ ಮಾಡೋಣ ಅನ್ನೋ ಟಾಪಿಕ್ ಶುರು ಆದ ಕೂಡಲೇ ಸೋಷಿಯಲ್ ಮೀಡಿಯಾದಲ್ಲಿರುವ ಕೆಲವು ಮುಖ್ಯ ವ್ಯಕ್ತಿಗಳು ಅವ್ರವ್ರ ಒಪಿನಿಯನ್ ನ ಹಂಚ್ಕೊಳ್ಳೋಕೆ ಶುರು ಮಾಡಿದ್ರು. ಕೆಲವರು ಹೇಳಿದ್ರು ಇಂಡಿಯಾ ನೇಮೇ ಬೆಟರ್, ಇನ್ನು ಕೆಲವರು ಭಾರತ್ ಅನ್ನೋ ನೇಮ್ ಬೆಟರ್ ಆಗಿದೆ ಅಂತ. ಇನ್ನು ಕೆಲವು ಮೀಡಿಯಾ ಆಂಕರ್ಸ್ ಪಬ್ಲಿಕ್ಸ್ ಗೆ ಕ್ವೆಶ್ಚನ್ ಮಾಡಿ ರೇಟಿಂಗ್ಸ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ನಮ್ ದೇಶದ ಹೆಸರು ಏನಿರೋಕೆ ನೀವು ಇಷ್ಟಪಡ್ತೀರಾ ಅಂತ. ಅಲ್ಲ, ಸ್ವಾತಂತ್ರ್ಯ ಬಂದು 70 ವರ್ಷ ಆದ್ಮೇಲೆ ಕೂಡ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಮ್ ದೇಶಕ್ಕೆ ಯಾವ ಹೆಸರಿದ್ರೆ ಚೆನ್ನಾಗಿರುತ್ತೆ ಅಂತ ಪೋಸ್ಟ್ ಗಳು ಮಾಡ್ತಿದ್ದಾರೆ. ಇನ್ನು ಕೆಲವು ಪೊಲಿಟಿಷಿಯನ್ಸ್ ಅಂತೂ ಯಾವ ಮಟ್ಟಕ್ಕೆ ಮಾತಾಡ್ತಿದ್ದಾರೆ ಅಂದ್ರೆ, ಇಂಡಿಯಾ ಅನ್ನೋ ನೇಮ್ ಒಂದು ಅಬ್ಯೂಸಿವ್ ವರ್ಡ್, ಬ್ರಿಟಿಷರು ನಮ್ಗೆ ಕೊಟ್ಟಂತ ಒಂದು ಅಬ್ಯೂಸಿವ್ ವರ್ಡ್ ಅನ್ನೋ ಲೆವೆಲ್ಗೆ ಮಾತಾಡ್ತಿದ್ದಾರೆ. ಇಷ್ಟೆಲ್ಲ ಕಾಂಟ್ರವರ್ಸಿಗಳ ಮಧ್ಯ ಯೂನಿಯನ್ ಮಿನಿಸ್ಟರ್ ಠಾಕೂರ್ ಅವರು ಹೇಳಿದ್ರು, ಇದೆಲ್ಲ ಒಂದು ರೂಮರ್ಸ್, ಇಂಡಿಯಾ ಅನ್ನೋ ನೇಮ್ ರಿಮೂವ್ ಆಗಲ್ಲ ಅಂತ. ಸೊ ಇಲ್ಲಿ ಕ್ವೆಶನ್ ಏನಂದ್ರೆ, ಈ ವಿಷಯ ಫಸ್ಟ್ ಆಫ್ ಆಲ್ ಯಾಕೆ ಅಂಡ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ. ಎಲ್ಲದಕ್ಕಿಂತ ಮುಂಚೆ ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳೋಣ. ನಮ್ಮ ದೇಶದ ಹೆಸರೇನು ನಿಮ್ಮಲ್ಲಿ ತುಂಬಾ ಜನಗಳಿಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ, ಆದ್ರೆ ಕೆಲವರಿಗೆ ಡೌಟ್ ಇದೆ, ಅವ್ರಿಗೋಸ್ಕರ ಕ್ಲಿಯರ್ ಮಾಡ್ಕೊಳ್ಳೋಣ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಫಸ್ಟ್ ಆರ್ಟಿಕಲ್ ನ ಫಸ್ಟ್ ಲೈನ್ ಅಲ್ಲಿ ಏನಿದೆ ಅಂದ್ರೆ, ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಸೊ ಕ್ಲಿಯರ್ ಆಗಿ ನೋಡಿ ಇಲ್ಲಿ ಏನ್ ಬರ್ದಿದೆ ಅಂತ. ಇಂಡಿಯಾ ದಟ್ ಈಸ್ ಭಾರತ್, ಇದು ನಮ್ಮ ಇಂಗ್ಲಿಷ್ ವರ್ಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿರೋದು. ಇನ್ನು ಹಿಂದಿ ವರ್ಷನ್ ಫಸ್ಟ್ ಲೈನ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ನೋಡಿದ್ರೆ, ಭಾರತ್ ಅರ್ಥಾತ್ ಇಂಡಿಯಾ ರಾಜ್ಯಾಂಗ ಸಂಘ ಹೋಗ. ಅಷ್ಟೇ ಅಲ್ಲದೆ ನೀವು ಕಾನ್ಸ್ಟಿಟ್ಯೂಷನ್ ನ ಹೆಸರು ನೋಡಿ, ಇಂಗ್ಲಿಷ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಮೆನ್ಷನ್ ಆಗಿದೆ. ಇನ್ನು ಕನ್ನಡ ಮತ್ತೆ ಹಿಂದಿಯಲ್ಲಿ ಭಾರತದ ಸಂವಿಧಾನ ಅಂತ ಮೆನ್ಷನ್ ಆಗಿದೆ. ಇದರಿಂದ ನಮ್ಗೆ ಗೊತ್ತಾಗೋದೇನು, ಮಹಾ ವ್ಯಕ್ತಿಗಳು ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಅವರು ನಮ್ಮ ದೇಶಕ್ಕೋಸ್ಕರ ಎರಡು ಹೆಸರುಗಳನ್ನ ಉಪಯೋಗಿಸ್ಕೊಂಡಿದ್ದಾರೆ, ಇಂಡಿಯಾ ಮತ್ತು ಭಾರತ. ಭಾರತ ಅನ್ನೋ ಪದನ ಹಿಂದಿ, ಕನ್ನಡ ಮತ್ತು ದೇವನಗಿರಿ ಸ್ಕ್ರಿಪ್ಟ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಇಂಡಿಯಾ ಅನ್ನೋ ಪದನ ಇಂಗ್ಲಿಷ್ ಸ್ಕ್ರಿಪ್ಟ್ ಗಳಲ್ಲಿ ಯೂಸ್ ಮಾಡಿದ್ದಾರೆ. ಇದನ್ನ ಬರೀ ಒಂದೆರಡು ಸತಿ ಯೂಸ್ ಮಾಡ್ಕೊಂಡಿಲ್ಲ, ಸುಮಾರು ವಿಷಯಗಳಲ್ಲಿ ಯೂಸ್ ಮಾಡಿದ್ದಾರೆ. ಇದೇ ತರ ಕಂಟಿನ್ಯೂ ಆಗ್ತಾನೂ ಇದೆ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 52 ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆರ್ಟಿಕಲ್ 63 ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆರ್ಟಿಕಲ್ 124 ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಡಿಯಾ ಅನ್ನೋ ಪದನ 930ಕ್ಕಿಂತ ಹೆಚ್ಚು ಸಾರಿ ಬಳಸಿದ್ದಾರೆ. ಇದೆಲ್ಲ ಬಿಟ್ಟು ದೇಶದಲ್ಲಿ ಕೆಲವು ಇನ್ಸ್ಟಿಟ್ಯೂಷನ್ ಅಂಡ್ ಆರ್ಗನೈಸೇಷನ್ಸ್ ನ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇಂಡಿಯನ್ ಪೀನಲ್ ಕೋಡ್, ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ರೈಲ್ವೇಸ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕೋಲ್ ಇಂಡಿಯಾ ಲಿಮಿಟೆಡ್, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಇವನ್ ನಮ್ಮ ಇಸ್ರೋದ ಫುಲ್ ನೇಮ್ ಕೂಡ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ನಮ್ಮ ದೇಶದ ಪಾಸ್ಪೋರ್ಟ್ ನ ಫ್ರಂಟ್ ಪೇಜ್ ಅಲ್ಲಿ ಏನಿದೆ ಗೊತ್ತಾ, ಅಲ್ಲೂ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಇದೆ. ಆದ್ರೆ ಅದ್ರ ಮೇಲೆ ಹಿಂದಿಯಲ್ಲಿ ಏನ್ ಮೆನ್ಷನ್ ಆಗಿದೆ, ಭಾರತ್ ಗಣರಾಜ್ಯ ಅಂತ ಇದೆ. ಸೊ ಈ ಪ್ಯಾಟರ್ನ್ ಇಂದ ನಮ್ಗೆ ಒಂದು ಕ್ಲಾರಿಟಿ ಬರುತ್ತೆ. ಯಾವಾಗ ನಾವು ನಮ್ಮ ದೇಶದ ಹೆಸರನ್ನ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡ್ತೀವೋ ಅವಾಗ ಇಂಡಿಯಾ ಅಂತ ಹೇಳ್ತೀವಿ. ಇನ್ನ ಕನ್ನಡ ಹಿಂದಿಯಲ್ಲಿ ಯೂಸ್ ಮಾಡುವಾಗ ಭಾರತ ಅಂತ ಯೂಸ್ ಮಾಡ್ತೀವಿ. ಎರಡು ಡಿಫ್ರೆಂಟ್ ಭಾಷೆಗಳಲ್ಲಿ ಎರಡು ಡಿಫ್ರೆಂಟ್ ನೇಮ್ಸ್ ಯೂಸ್ ಮಾಡೋದು ವಿಚಿತ್ರ ಏನಲ್ಲ. ಹಲವಾರು ದೇಶಗಳಲ್ಲಿ ಈ ತರ ಇದೆ. ಬೇರೆ ದೇಶದಲ್ಲಿ ಇರೋರೆಲ್ಲ ಚೈನಾ ಅಂತಾರೆ, ಬಿಕಾಸ್ ಚೈನಾ ಅನ್ನೋ ಪದನ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಆದ್ರೆ ಚೈನೀಸ್ ಅಲ್ಲಿ ಅವ್ರ ದೇಶದ ಹೆಸರು ಝೋಂಗ್ವೋ. ಸೊ ಯಾವಾಗ ಚೈನೀಸ್ ಜನಗಳು ಚೈನೀಸ್ ಅಲ್ಲಿ ಮಾತಾಡ್ತಾರೋ ಅವಾಗ ಝೋಂಗ್ವೋ ಅನ್ನೋ ವರ್ಡ್ ನ ಯೂಸ್ ಮಾಡ್ತಾರೆ. ಇಂಗ್ಲಿಷ್ ಅಲ್ಲಿ ನಾವು ಜಪಾನ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಆದ್ರೆ ಜಾಪನೀಸ್ ಅಲ್ಲಿ ಜಪಾನ್ ಅನ್ನೋ ಹೆಸರು ನಿಪ್ಪೋನ್ ಅಂತ ಇದೆ. ಇವಾಗ ನಿಪ್ಪೋನ್ ಅಂತ ಬರೆಯೋದನ್ನ ನಾವು ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಈ ತರ ಬರಿಬಹುದು. ಆದ್ರೆ ಈ ವರ್ಡ್ ನ ರಿಯಲ್ ಪ್ರೊನೌನ್ಸಿಯೇಷನ್ ಇಂಗ್ಲಿಷ್ ಲೆಟರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ ಆಗಲ್ಲ. ಸೊ ಇಂಗ್ಲಿಷ್ ಅಲ್ಲಿ ಬರ್ದಿರೋದನ್ನ ನೋಡಿದ್ರೆ ಅದನ್ನ ನಿಪ್ಪೋನ್ ಅಂತ ನಾವು ಪ್ರೊನೌನ್ಸ್ ಮಾಡ್ತೀವಿ. ಆದ್ರೆ ಇದರ ರಿಯಲ್ ಪ್ರೊನೌನ್ಸಿಯೇಷನ್ ನಿಪೋ ಅಂತ. ಅದೇ ತರ ಝೋಂಗ್ವೋ ಅನ್ನೋ ಪದನ ಬರೆಯೋಕೆ ಬೆಸ್ಟ್ ವೇ ಚೈನೀಸ್ ಆಲ್ಫಾಬೆಟ್ಸ್ ನ ಯೂಸ್ ಮಾಡೋದೆ. ಅದೇ ತರ ಸೇಮ್ ಪ್ರಾಬ್ಲಮ್ ಇದೆ ಭಾರತ್ ಅನ್ನೋ ವರ್ಡ್ ನ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಬರೆಯೋಕೆ. ಭಾರತ್ ನ BH
BHARATH ಅಂತ ಇಂಗ್ಲಿಷ್ ಅಲ್ಲಿ ಬರೀಬಹುದು. ಆದ್ರೆ ಅದರ ಕರೆಕ್ಟ್ ಪ್ರೊನೌನ್ಸಿಯೇಷನ್ಸ್ ಯಾರಿಗೆ ಗೊತ್ತಿಲ್ವೋ ಅವ್ರು ಅದನ್ನ ಭರತ್ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಅಮೆರಿಕನ್ ಇಲ್ಲ ಬ್ರಿಟಿಷ್ ಪೀಪಲ್ ಇದ್ರೆ ಅವ್ರು ಹೇಗೆ ಇದನ್ನ ಪ್ರೊನೌನ್ಸ್ ಮಾಡ್ತಾರೆ? ಥಿಂಕ್ ಮಾಡ್ಬೇಕಾಗಿರೋ ವಿಷಯನೇ. ಈ ಕಾರಣದಿಂದಾನೇ ಸಂವಿಧಾನನ ಬರೆದಂತ ಮಹಾ ವ್ಯಕ್ತಿಗಳು ಭಾರತ್ ಅನ್ನೋ ಪದನ ಓನ್ಲಿ ಹಿಂದಿಯಲ್ಲಿ ಯೂಸ್ ಮಾಡಿದ್ದಾರೆ. ನಾವು ಮತ್ತೆ ದೇಶದ ಎರಡು ಹೆಸರಿನ ವಿಷಯಕ್ಕೆ ಬಂದ್ರೆ ಇದೇ ತರ ತುಂಬಾ ಎಕ್ಸಾಂಪಲ್ಸ್ ನೋಡಬಹುದು. ಜರ್ಮನಿಗೆ ನಾವು ಇಂಗ್ಲಿಷ್ ಅಲ್ಲಿ ಜರ್ಮನಿ ಅಂತೀವಿ, ಆದ್ರೆ ಜರ್ಮನ್ ಅಲ್ಲಿ ಅದನ್ನ ಡಚ್ ಲ್ಯಾಂಡ್ ಅಂತ ಕರೀತಾರೆ. ನಾವು ಇಂಗ್ಲಿಷ್ ಅಲ್ಲಿ ಬರೆಯುವಾಗ ಫೆಡರಲ್ ರಿಪಬ್ಲಿಕ್ ಆಫ್ ಜರ್ಮನಿ ಅಂತ ಬರೀತೀವಿ, ಆದ್ರೆ ಜರ್ಮನ್ ಅಲ್ಲಿ ಬಂಡೆಸ್ ರಿಪಬ್ಲಿಕ್ ಡಚ್ ಲ್ಯಾಂಡ್ ಅಂತ ಬರೀತಾರೆ. ಹೇಗೆ ಪಾಸ್ಪೋರ್ಟ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ರಿಪಬ್ಲಿಕ್ ಆಫ್ ಇಂಡಿಯಾ ಅಂಡ್ ಹಿಂದಿಯಲ್ಲಿ ಭಾರತ್ ಗಣರಾಜ್ಯ ಅಂತ ಇದೆಯೋ ಆ ತರ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಜರ್ಮನ್ ಪೊಲಿಟಿಷಿಯನ್ ರಿಪಬ್ಲಿಕ್ ಆಫ್ ಡಚ್ ಲ್ಯಾಂಡ್ ಹ್ಯಾಪಿ ಅಂಡ್ ಪ್ರೌಡ್ ದಟ್ ಆರ್ ಸಿವಿಲೈಸೇಷನ್ ಇಸ್ ಮಾರ್ಚಿಂಗ್ ಅಹೆಡ್ ಬೋಲ್ಡ್ಲಿ ಅಂತ ಟ್ವೀಟ್ ಮಾಡ್ತಾರೆ. ಎರಡು ಲ್ಯಾಂಗ್ವೇಜ್ ಅಲ್ಲಿ ಇರೋ ಪದಗಳನ್ನ ಎಕ್ಸ್ಚೇಂಜ್ ಮಾಡಿದ ತಕ್ಷಣ ಅದ್ರಲ್ಲಿ ಪ್ರೌಡ್ ಫೀಲ್ ಆಗೋಕೆ ಏನಿದೆ? ಜಸ್ಟ್ ಎರಡು ಲ್ಯಾಂಗ್ವೇಜಸ್ ನ ಮಿಕ್ಸ್ ಮಾಡೋದ್ರಿಂದ ಹೇಗೆ ಒಂದು ವರ್ಡ್ ಇನ್ನೊಂದು ವರ್ಡ್ ಗಿಂತ ಬೆಟರ್ ಆಗುತ್ತೆ. ಇದೇ ತರ ಅಸ್ಸಾಂ ಚೀಫ್ ಮಿನಿಸ್ಟರ್ ಅಂಡ್ ಬಿಜೆಪಿ ಪೊಲಿಟಿಷಿಯನ್ ಹಿಮಂತ ಬಿಸ್ವಾ ಶರ್ಮಾ ಟ್ವೀಟ್ ಮಾಡಿದ್ದಾರೆ, ರಿಪಬ್ಲಿಕ್ ಆಫ್ ಭಾರತ್ ಹ್ಯಾಪಿ ಅಂಡ್ ಪ್ರೌಡ್ ದಟ್ ಆರ್ ಸಿವಿಲೈಸೇಷನ್ ಇಸ್ ಮಾರ್ಚಿಂಗ್ ಅಹೆಡ್ ಬೋಲ್ಡ್ಲಿ ಟುವರ್ಡ್ಸ್ ಅಮೃತ್ ಕಾಲ್ ಅಂತ. ಸೊ ಈ ಲಾಜಿಕ್ ಇಟ್ಕೊಂಡು ಭಾರತ ಗಣರಾಜ್ಯ ಅಂತ ಇರೋದನ್ನ ಇಂಡಿಯಾ ಗಣರಾಜ್ಯ ಅಂತ ಹೇಳಿ ನೋಡಿ ನಾನೊಂದು ಹೊಸ ಸಾಲು ಕಂಡಿಡ್ದೆ ಅಂತ ಅದ್ರ ಬಗ್ಗೆ ನಾನು ಪ್ರೌಡ್ ಫೀಲ್ ಆಗ್ಬೇಕಾ? ಸೊ ಇದೊಂಥರ ಕ್ರೇಜಿ ಆಗಿ ಹೋಗ್ತಿದೆ. ನನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಈ ತರ ವರ್ಡ್ಸ್ ನ ಅಲ್ಲಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ. ಕೆಲವರಿಗೆ ರಿಪಬ್ಲಿಕ್ ಆಫ್ ಇಂಡಿಯಾ ಅನ್ನೋದ್ರಲ್ಲಿ ಪ್ರೌಡ್ ಫೀಲ್ ಆಗುತ್ತೆ, ಕೆಲವರಿಗೆ ರಿಪಬ್ಲಿಕ್ ಆಫ್ ಭಾರತ್ ಅನ್ನೋದ್ರಲ್ಲಿ ಪ್ರೌಡ್ ಫೀಲ್ ಆಗ್ಬೋದು, ಕೆಲವರಿಗೆ ಭಾರತ್ ಗಣರಾಜ್ಯ ಅಲ್ಲಿ ಪ್ರೌಡ್ ಫೀಲ್ ಆಗ್ಬೋದು. ಅದು ಅವ್ರವ್ರ ಥಿಂಕಿಂಗ್ ಗೆ ಸೇರಿದ್ದು. ಅದ್ರ ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಯಾವಾಗ ನಾವು ಒಂದು ಪದನ ಹೇಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗ. ನಮ್ಮ ದೇಶದ ಹೆಸರು ಚೇಂಜ್ ಮಾಡಬೇಕು ಅನ್ಕೊಳ್ಳೋವಾಗ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಬಿಜೆಪಿ ಪೊಲಿಟಿಷಿಯನ್ ಹರ್ನಾಥ್ ಸಿಂಗ್ ಯಾದವ್ ಹೇಳಿದ್ದಾರೆ, ಇಂಡಿಯಾ ಅನ್ನೋ ನೇಮ್ ಬ್ರಿಟಿಷ್ ಅವರು ನಮ್ಗೆ ಕೊಟ್ಟಂತ ಒಂದು ಇನ್ಸಲ್ಟಿಂಗ್ ವರ್ಡ್ ಅಂತ. ಸೊ ಇಂಡಿಯಾ ಅನ್ನೋ ನೇಮ್ ಬ್ರಿಟಿಷ್ ಅವರೇ ನಮ್ಗೆ ಕೊಟ್ಟಿರೋದು ಅಂತ ನೋಡಿದ್ರೆ ಅದೊಂದು ಲೈ ಸ್ಪ್ರೆಡ್ ಆಗಿದೆ ಅಷ್ಟೇ. ಸ್ವಲ್ಪ ಥಿಂಕ್ ಮಾಡಿ, ಇಂಡಿಯಾ ಅನ್ನೋ ಪದ ಎಷ್ಟೋ ಕೋಟಿ ಜನಗಳ ಮನಸ್ಸಲ್ಲಿ ಇದೆ. ಯಾವ್ದು ನಮ್ಮ ದೇಶಕ್ಕೆ ಹೆಮ್ಮೆ ತಂದು ಕೊಟ್ಟಿದ್ಯೋ ಆಲ್ ಓವರ್ ದ ವರ್ಲ್ಡ್, ಯಾವ್ದಕ್ಕೆ ನಮ್ಮ ಫ್ರೀಡಮ್ ಫೈಟರ್ಸ್ ಫೈಟ್ ಮಾಡಿ ಫ್ರೀಡಮ್ ತಂದು ಕೊಟ್ರು, ಆ ಇಂಡಿಯಾ ಅನ್ನೋ ಒಂದು ಪದ ಇವಾಗ ಸಡನ್ ಆಗಿ ಬಿಜೆಪಿ ಪೊಲಿಟಿಷಿಯನ್ಸ್ಗೆ ಒಂದು ಇನ್ಸಲ್ಟಿಂಗ್ ವರ್ಡ್ ಆಗಿದೆ. ಇನ್ನೊಬ್ರು ಸೀನಿಯರ್ ಪೊಲಿಟಿಷಿಯನ್ ರಾಜನಾಥ್ ಸಿಂಗ್ ಅವ್ರು ಹೇಳಿದ್ದಾರೆ, ಇಂಡಿಯಾ ಅನ್ನೋದು ತುಂಬಾ ಡೇಂಜರಸ್ ವರ್ಡ್ ಅಂತ. ಅವ್ರು ಯಾಕಂಗ್ ಹೇಳಿದ್ರು ಅಂದ್ರೆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ವಾಜಪೇಯಿ ಅವರು ಶೈನಿಂಗ್ ಇಂಡಿಯಾ ಅಂತ ಸ್ಲೋಗನ್ ಕೊಟ್ಟಿದ್ರು ಅಂಡ್ ಸೋತೋದ್ರು. ಅಂಡ್ ಇವಾಗ ಆಪೋಸಿಷನ್ ಅಲಯನ್ಸ್ ಇಂಡಿಯಾ ಅನ್ನೋ ನೇಮ್ನ ಚೂಸ್ ಮಾಡಿದ್ದೀರಾ, ಸೊ ನೀವು ಖಂಡಿತ ಸೋಲ್ತೀರಾ ಅಂತ. ಸೊ ನಿಮ್ಗೆ ಅರ್ಥ ಆಗಿರುತ್ತೆ ಇಷ್ಟೆಲ್ಲ ಇಂಡಿಯಾ ವರ್ಸಸ್ ಭಾರತ್ ಅನ್ನೋ ಇಶ್ಯೂ ಸ್ಟಾರ್ಟ್ ಆಗಿರೋದು ಆಪೋಸಿಷನ್ ಅಲಯನ್ಸ್ ಅವರ ಹೆಸರನ್ನ ಇಂಡಿಯಾ ಅಂತ ಇಟ್ಕೊಂಡಿರೋದಕ್ಕೆ. ಇದಕ್ ಮುಂಚೆ ಯಾವುದೇ ಬಿಜೆಪಿ ಪೊಲಿಟಿಷಿಯನ್ಸ್ ಆಗ್ಲಿ ಇಂಡಿಯಾ ಅನ್ನೋ ವರ್ಡ್ಗೆ ಒಂದು ಅಪೋಸಿಷನ್ ಇರ್ಲಿಲ್ಲ. ಹಾಗೇನಾದ್ರೂ ಅವ್ರಿಗೆ ಪ್ರಾಬ್ಲಮ್ ಇದ್ದಿದ್ರೆ ಅವರು ಗವರ್ಮೆಂಟ್ ಸ್ಕೀಮ್ಸ್ಗೆ ಇಂಡಿಯಾ ಅನ್ನೋ ಪದಾನೇ ಯೂಸ್ ಮಾಡ್ತಿರ್ಲಿಲ್ಲ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಖೇಲೋ ಇಂಡಿಯಾ. ಸೊ ಈ ಹೆಸರಲ್ಲೇ ಇಡುವಾಗ ಯಾವ ಬಿಜೆಪಿ ಪೊಲಿಟಿಷಿಯನ್ಸ್ ಆದರೂ ಇಂಡಿಯಾ ವರ್ಡ್ ಒಂದು ಡೇಂಜರಸ್ ಇನ್ಸಲ್ಟಿಂಗ್ ಅಂತ ಫೀಲ್ ಆದ್ರ ಯಾರು ಇಲ್ಲ. ಇನ್ಫ್ಯಾಕ್ಟ್ 2016 ಅಲ್ಲಿ ಇಂಡಿಯಾ ನೇಮ್ ರಿಮೂವ್ ಮಾಡೋಕೆ ಸುಪ್ರೀಂ ಕೋರ್ಟ್ ಅಲ್ಲಿ PIL ಫೈಲ್ ಮಾಡಿದ್ರು. PIL ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಅವಾಗ ಮೋದಿ ಗವರ್ಮೆಂಟ್ ಅದನ್ನ ಅಪೋಸ್ ಮಾಡಿದ್ರು. ಸೊ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದೆ ಅಲ್ವಾ, ಅದೇ ಜಸ್ಟಿಫಿಕೇಶನ್ ಮೋದಿ ಗವರ್ಮೆಂಟ್ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಾರೆ. ಲೈಕ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಲೈನ್ ಅಲ್ಲಿ ಏನ್ ಬರ್ದಿದ್ದಾರೆ, ಇಂಡಿಯಾ ದಟ್ ಈಸ್ ಭಾರತ್ ಶಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಸೊ ಇದೇ ನಮ್ಮ ದೇಶದ ಹೆಸರು ಬಗ್ಗೆ ಆದ ಒಂದು ಡಿಸ್ಕಷನ್. ಅಂಡ್ ಸುಪ್ರೀಂ ಕೋರ್ಟ್ನು ಈ ಒಂದು ರಿಕ್ವೆಸ್ಟ್ ನ ಎಂಟರ್ಟೈನ್ ಮಾಡೋದು ಸ್ಟಾಪ್ ಮಾಡಿದ್ರು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರು ಹೇಳಿದ್ರು, ಭಾರತ್ ಆರ್ ಇಂಡಿಯಾ, ನಿಮ್ಗೆ ಭಾರತ್ ಅಂತ ಕರಿಬೇಕಾ ಭಾರತ್ ಅನ್ನಿ, ಇಲ್ಲ ಕೆಲವ್ರಿಗೆ ಇಂಡಿಯಾ ಅಂತ ಹೇಳ್ಬೇಕಾ ಇಂಡಿಯಾ ಅನ್ನಿ. 4 years ಆದ್ಮೇಲೆ 2020 ಅಲ್ಲಿ ಸೇಮ್ ಪಿಟಿಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಫೈಲ್ ಆಯ್ತು. ಆವಾಗಲೂ ಸುಪ್ರೀಂ ಕೋರ್ಟ್ ಅದನ್ನ ಎಂಟರ್ಟೈನ್ ಮಾಡಿಲ್ಲ. ಅಗೇನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ SA ಬಾಬ್ಡೆ ಅನ್ನೋರು ಸೇಮ್ ಥಿಂಗ್ ಹೇಳ್ತಾರೆ, ಭಾರತ್ ಅಂಡ್ ಇಂಡಿಯಾ ಅನ್ನೋ ಎರಡು ನೇಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿರೋ ತರ ಅದೆರಡು ನಮ್ಮ ದೇಶಕ್ಕೆ ವ್ಯಾಲಿಡ್ ನೇಮ್ಸ್. ಅಂಡ್ ಬಿಜೆಪಿನೂ ಇಂಡಿಯಾ ಅನ್ನೋ ನೇಮ್ ನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ಇವಾಗ ಆಪೋಸಿಷನ್ ಪಾರ್ಟಿ ಇಂಡಿಯಾ ಅಂತ ನೇಮ್ ಇಟ್ಕೊಂಡಿದ್ದಾರೆ ಪೊಲಿಟಿಕಲ್ ಅಡ್ವಾಂಟೇಜಸ್ ನ ಗೇನ್ ಮಾಡೋಕೆ. ಸೊ ಬಿಜೆಪಿ ಅವರು ಇಂಡಿಯಾ ಅನ್ನೋ ನೇಮ್ ನ ಇನ್ಸಲ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಅರ್ಥ ಆಗುತ್ತೆ ಪೊಲಿಟಿಷಿಯನ್ಸ್ ಪಾಲಿಟಿಕ್ಸ್ ಮಾಡಬೇಕು, ಅದು ಅವ್ರ ಕೆಲಸ, ಅವ್ರ ಎಲೆಕ್ಷನ್ ಅಲ್ಲಿ ವಿನ್ ಆಗ್ಬೇಕು. ಆದ್ರೆ ಇವರು ಆ ಒಂದು ಪವರ್ ಬೇಕು ಅನ್ನೋ ದುರಾಸೆಗೋಸ್ಕರ ತುಂಬಾ ಕ್ರೇಜಿ ಆಗಿ ಹೋಗ್ತಾ ಇದ್ದಾರೆ. ನಮ್ಮ ದೇಶದ ಹೆಸರನ್ನೇ ಇನ್ಸಲ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಮ್ಮ ದೇಶದ ಹೆಸರ ಮೇಲೆ ಡಿವೈಡ್ ಅಂಡ್ ರೂಲ್ ಆಟ ಆಡ್ತಿದ್ದಾರೆ. ಇಲ್ಲಿವರೆಗೂ ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ ಈ ತರ ಡಿವೈಡ್ ಮಾಡಿದ್ರು. ಇವಾಗ ಇಂಡಿಯಾ ವರ್ಸಸ್ ಭಾರತ್ ಈ ತರ ಡಿವೈಡ್ ಮಾಡಿದ್ದಾರೆ. ಈ ಒಂದು ವಿಷಯದ ಮೇಲೆ ಜನಗಳು ಜಗಳ ಆಡೋ ಹಾಗೆ ಮಾಡ್ತಿದ್ದಾರೆ. ಸೊ ನನ್ನ ಒಪಿನಿಯನ್ ಏನಂದ್ರೆ ಇಂಡಿಯಾ ನೇಮ್ ಇಷ್ಟ ಇರೋರು ಇಂಡಿಯಾ ಅಂತ ಹೇಳಿ, ಭಾರತ್ ಇಷ್ಟ ಇರೋರು ಭಾರತ್ ಅಂತ ಹೇಳಿ. ಎರಡು ನಮ್ಮ ದೇಶದ ಹೆಸರೇ. ಇದರಲ್ಲಿ ಒಂದು ಹೆಸರನ್ನ ಇಷ್ಟಪಡೋದು ಇನ್ನೊಂದು ಹೆಸರನ್ನ ಹೇಟ್ ಮಾಡೋ ನೆಸೆಸಿಟಿ ಇರಲಿಲ್ಲ. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನೀವು ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೇರೆ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.